ಸರ್, ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಜಿಲ್ಲೆ ಕೋಳಿ ಅಂಕಕ್ಕೆ ಬ್ರೇಕ್ ಹಾಕಲಾಗಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಸರ್? ನಮ್ಮ ಸುದ್ದಿ 7 ವೀಕ್ಷಕರಿಗೆ ನಮಸ್ಕಾರಗಳು. ಕೋಳಿ ಅಂಕ ಸ್ಪರ್ಧೆಗೆ ಬ್ರೇಕ್ ಇನ್ನೂ ಹಾಕಲಿಲ್ಲ. ಅಲ್ಲಿ 2 ವರ್ಗ, 2 ಅಥವಾ 2 ಪಂಗಡ, ಇದು ಕೆಲಸಕ್ಕೆ ಬಾರದ ಸಂಗತಿ ಅಂತ ಹೇಳಿದರೆ, ಇದು ಅಲ್ಲಿ ನಾನು ನೋಡಿ, ನಿನ್ನೆ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ನಿನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ನನಗೂ ಅದೇ ಬೇಕಿತ್ತು. ಏನು ಅಲ್ಲಿ ಹೆಸರಾಂತ ವಾರ ಪತ್ರಿಕೆ ಸುದ್ದಿ ಮನೆ ಪತ್ರಿಕೆ. ಈ ಪತ್ರಿಕೆಯಲ್ಲಿ ವಿಶೇಷವಾಗಿ ನೋಡಿ, ಇಲ್ಲಿ ರಾಜ್ಯದಾದ್ಯಂತ ಕೋಳಿ ಅಂಕ ನಿಷೇಧಕ್ಕೆ ಪೊಲೀಸ್ ಮಹಾನಿರ್ದೇಶಕರ ಆದೇಶ, ಕರಾವಳಿ ಜಿಲ್ಲೆಗಳಲ್ಲಿ ಪರ ವಿರೋಧ ಚರ್ಚೆ. ಇದೇನಾಗುತ್ತೆ ಅಂತ ಹೇಳಿದರೆ, ಇದು ರಾಜಕೀಯ ಮಾಡಲಿಕ್ಕೆ ಮಾತ್ರ ಇದು ಇಟ್ಕೊಂಡಿದ್ದಾರೆ. ಇದು ಅಗತ್ಯವಿಲ್ಲ. ಕೋಳಿ ಅಂಕ ಅಥವಾ ಕೋಳಿ ಸ್ಪರ್ಧೆ ಇದು ಮೂಲತಃವಾಗಿ ದೈವಾರಾಧನೆಯ ಒಂದು ಸಂಕೇತ. ಆ ಜಿಲ್ಲೆಗಳಲ್ಲಿ, ಕರಾವಳಿ ಜಿಲ್ಲೆಗಳು, ಉಡುಪಿ, ಕುಂದಾಪುರ, ಮಂಗಳೂರು, ಯಾವುದೇ ಟೋಟಲಿ ಕರಾವಳಿಯಲ್ಲಿ ಈ ಕೋಳಿ ದೊಡ್ಡ ಹಬ್ಬಗಳಾಗುತ್ತೆ ಅಲ್ಲಿ. ಅದೇನು ದೀಪಾವಳಿ ಇರ್ಬೋದು ಅಥವಾ ಶಿವರಾತ್ರಿ ಇರ್ಬೋದು. ಏನು ವಿಶೇಷವಾದ ಏನು ನೇಮ, ಕೋಲ ಅಥವಾ ಏನು ದೈವ ಸ್ಥಾನದ ಹಬ್ಬ, ಆ ಹರಿದಿನಗಳಲ್ಲಿ ಈ ಕೋಳಿ ಸ್ಪರ್ಧೆ ಅಂಕ ಮಾಡ್ತಾರೆ. ಕಾರಣ ಅದನ್ನು ದೈವವನ್ನು ಆರಾಧಿಸುವ ಕೂಡ ಒಂದು ಭಾಗವಾಗಿತ್ತು ಅಂತ ಹಿರಿಕರು ಹೇಳ್ತಾಯಿದ್ರು. ಮತ್ತು ಇವರು ನಿಷೇಧ ಮಾಡಲಿಕ್ಕೆ ಇವರು ಯಾರು? ಈಗ ನಮ್ಮ ಪ್ರಜಾಪ್ರಭುತ್ವಕ್ಕೆ ಇವರು ಬೇಕಾಗ, ಅದು ಹಬ್ಬ, ನಮ್ಮ ಹಬ್ಬ, ಅದು ಹಬ್ಬದ ಒಂದು ಸಂಕೇತ, ಹಬ್ಬದ ಒಂದು ಭಾಗ ಅಲ್ಲದೆ ಅದು ಏನು ನಮ್ಮ ಸಂಸ್ಕೃತಿಯ ಅದು ಒಂದು ಕ್ರೀಡೆ ಕೂಡ. ಅದನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಅದು ಈಗ ಉದಾಹರಣೆಗೆ ಇವರು ನಿಷೇಧ ಮಾಡಲಿಕ್ಕೆ ಅವರೇನು ನ್ಯಾಷನಲ್ ಹೈವೇಲಿ ಮಾಡಲ್ಲ, ಗ್ರೌಂಡಲ್ಲಿ ಮಾಡಲ್ಲ. ಅದನ್ನೇನು ನೋಡಿ, ಅಲ್ಲಿ ಕಾಡು ಪ್ರದೇಶ ಇರ್ತದೆ, ಅದಕ್ಕೆ ಹಾಡಿ ಅಂತಾರೆ. ಅಥವಾ ದೈವದ ಮನೆ ಯಾವುದೋ ಒಂದು ಮೂಲೆ ಗೌಪ್ಯ ಸ್ಥಳ ಇರ್ತದೆ, ಅಥವಾ ಒಂದು ಗದ್ದೆಯ ಮೂಲೆಯಲ್ಲಿ ಮಾಡ್ತಾರೆ. ಅಥವಾ ಇದು ಯಾರು ಪಬ್ಲಿಕ್ ಕೂಡ ನೋಡೋದಿಲ್ಲ. ಅದು ಆ ಹಾಡಿ ಅಂದರೆ ಹೊಲ, ಅಂದರೆ ಗಿಡ ಮರ ದೊಡ್ಡದು ಎಲ್ಲ ಬೆಳೆದಿರ್ತದೆ. ಅದರೊಳಗಡೆ ಕೂಡ ಕೆಲವು ಸಣ್ಣ ಪುಟ್ಟ ದೈವಗಳಿರ್ತವೆ, ದೈವಸ್ಥಾನ ಕೂಡ ಇರ್ತದೆ. ಅದರ ಮುಂಭಾಗದಲ್ಲೇ ಮಾಡ್ತಾರೆ. ಕಾರಣ ಏನು, ಈ ಬಲಿ ಕೊಡುವಂಥದ್ದು, ಈ ರಕ್ತ ಬೀಳುವಂಥದ್ದು, ಅವು ಕೋಳಿ 2 ಸ್ಪರ್ಧೆ ಮಾಡ್ತವೆ, ಹಾರ್ತವೆ. ಅದರ ಕಾಲಿಗೆ ಕತ್ತಿ ಕಟ್ಟಿರ್ತಾರೆ. ಆ ರಕ್ತ ಬೀಳುವಾಗ ಅಲ್ಲಿ ಸುತ್ತಮುತ್ತಿರ್ತಕ್ಕಂಥ ಕೆಲವು ಏನು ಈ ರಕ್ತವನ್ನು ಸ್ವೀಕರಿಸುವ ದೈವಗಳಿರ್ತವೆ. ಆ ಪರ್ಪಸ್ಸಿಗೋಸ್ಕರ ಆ ಕಾಲದಲ್ಲಿ, ಪುರಾತನದಲ್ಲಿ ಆ ಕೋಳಿ ಪಡೆಯನ್ನು ಆ ಜಾಗದಲ್ಲಿ ಮಾಡ್ತಾರೆ. ನೀವು ನ್ಯಾಷನಲ್ ಹೈವೇಲಿ ಮಾಡಿದರೆ, ಸ್ಕೂಲ್ ಗ್ರೌಂಡಲ್ಲಿ ಮಾಡಿದರೆ, ಪಬ್ಲಿಕ್ ಚಾನಲ್ ಮಾಡಿ ಪೊಲೀಸರಿಗೆ ಅದನ್ನು ಏನು ಬೇಡ ಅಂತ ನೀವು ಅದನ್ನು ಇದು ಮಾಡ್ಬೋದು, ಏನು ನಿಲ್ಲಿಸ್ಬೋದು. ಆದರೆ ಪೊಲೀಸರಿಗೆ ಅದಕ್ಕೂ ಸಂಬಂಧ ಇಲ್ಲ. ಪೊಲೀಸ್ ಮಹಾನಿರ್ದೇಶಕರ ಆದೇಶ ಮಾಡೋ ಸಾಧ್ಯತೆ ಇಲ್ಲ. ಅದನ್ನು ಸರ್ಕಾರ ಅಥವಾ ಈ ಹಿಂದೆ ಕೂಡ ಅದನ್ನು ನಿಷೇಧ ಮಾಡಿದೆ, ಮತ್ತೆ ತಿರ್ಗಾ ಬಿಟ್ಟಿದ್ದಾರೆ. ಇದು ಇದೇನು ಹೊಸದಲ್ಲ ನೋಡಿ. ಈ ಕೋಳಿ ಸ್ಪರ್ಧೆ ಇದೆಲ್ಲ, ಇದು ನೀವು ರೈತರ ಒಂದು ಕ್ರೀಡೆ. ಇಲ್ಲಿ ಈಗ ಬೇರೆ ಈಗ ನಿಮ್ಮ ಮಂಡ್ಯ, ಮೈಸೂರು, ಹಾಸನ್ನು ಅಥವಾ ಬೇರೆ ಜಾಗ ಆಗಿದ್ದರೆ ಅಲ್ಲಿ ಪೊಲೀಸ್ನವರಿಗೆ ಅಲೋ ಮಾಡೋಕ್ಕೆ ಬಿಡ್ತಾಯಿದ್ದಿಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆ ಅರ್ಥಾತ್ ಕರಾವಳಿ ಜಿಲ್ಲೆ ಜನ ಭಾಳ ಸಭ್ಯರು. ಪೊಲೀಸರು ಬಂದರೆ ಅವಕಾಶ ಮಾಡಿಕೊಡ್ತಾರೆ. ಇಲ್ಲಿ ಜನ ಅವಕಾಶ ಮಾಡಿಕೊಡೋದಿಲ್ಲ. ಇದು ಅದಕ್ಕೆ ಕಾರಣ ವೀಕು. ಅಲ್ಲಿಯ ಜನಪ್ರತಿನಿಧಿಗಳು, ಕರಾವಳಿಯ ಜನಪ್ರತಿನಿಧಿಗಳು, ಅವರು ವರಿಷ್ಠರು. ಈ ಹಿಂದೂ ಅಷ್ಟೇ ಇಲ್ಲಿವರೆಗೂ ಅಷ್ಟೇ. ಅವರಿಗೆ ಇದನ್ನು ಯಾಕೆ ನಿಲ್ಸೋಕ್ಕೆ, ಯಾಕೆ ನಮ್ಮ ಹಬ್ಬ ಅದು. ಉದಾಹರಣೆಗೆ ಈ ಹಿಂದೆ ಕಂಬಳ ಅಂತ ಇತ್ತು, ಆ ಕಂಬಳನ ಸ್ಟಾಪ್ ಮಾಡಿದರು. ಕಂಬಳ ಸ್ಟಾಪ್ ಮಾಡಲಿಕ್ಕೆ ಯಾಕೆ ಬಿಟ್ಟಿರು? ಅದೇ ಸ್ಟಾಪ್ ರಾಜಕೀಯ ಹೆಂಗಿದೆ ನೋಡಿ. ಅಷ್ಟು ದಿನಗಳ ಏನಂದರೆ ಕೋಣ ಓಡಿಸ್ತಾರೆ, ಕೋಣ ಸ್ಪರ್ಧೆ ಮಾಡ್ತಾರೆ, ಕೋಣ ಹೊಡಿತಾರೆ, ಏನು ಅರ್ಥ? ಯೂಸ್ಲೆಸ್. LKG ಮಕ್ಕಳಿಗಿರೋ ಮೈಂಡ್ ಇವ್ರಿಗೆ ಇಲ್ವಾ? ಹಾಗಾದರೆ ನೀವಿಲ್ಲಿಗ ದೈನಂದಿನ ದಿವಸಕ್ಕೆ ಅದಕ್ಕೇನು ಹೇಳ್ತಾರೆ, ಕಸಾಯಿಖಾನೆ ಬಂದ್ ಮಾಡಿರಿ, ಹೋರಿ ದನ ಎಮ್ಮೆ ಕಡಿತಾರೆ ಬಂದ್ ಮಾಡಿರಿ, ಒಂದು ದಿವಸಕ್ಕೆ ಲಕ್ಷಾಂತರ ಕೋಳಿ ಕಡಿತಾರೆ ಬಂದ್ ಮಾಡಿರಿ, ಒಂದು ದಿವಸಕ್ಕೆ ಲಕ್ಷಾಂತರ ಕುರಿ ಕಡಿತಾರೆ, ಏನು ಮೇಕೆ ಕಡಿತಾರೆ ಬಂದ್ ಮಾಡಿ. ಇದು ನಿಮಗೆ ಪ್ರಾಣಿದಯ ಸಂಘ ಅಥವಾ ಪರಿಸರ ಒಕ್ಕೂಟ ಸಂಘ ಅದಕ್ಕೆ ಏನಿಲ್ವ? ಅದಕ್ಕೆ ಯಾರು ಸಿಗೋದಿಲ್ವ ನಿಮಗೆ? ಇದಕ್ಕೆ ದಾರಿ ನಿಮಗೆ ಕಣ್ಣು ಕಾಣ್ತಾ ಇಲ್ವಾ? ಈಗ ತಮಿಳ್ನಾಡಲ್ಲಿ ಹೋಗಿ ನೋಡಿ, ಇದೇ ಥರ ಸ್ಪರ್ಧೆ ಬೇರೆ ಏನು ಅದಕ್ಕೇನೋ ಹೇಳ್ತಾರಪ್ಪ, ಬೆಂಕಿ ಹಾಕಿ ಅದರ ಮೇಲೆ ಈ ದನ ಎಮ್ಮೆ ಎತ್ತುಗಳನ್ನ ಓಡಿಸ್ತಾರೆ. ಅದಕ್ಕೇನೋ ಒಂದು ಹೆಸರಿದೆ, ನಾನು ಮರ್ತಿದ್ದೀನಿ, ನಾನು ನೋಡಿದ್ದೀನಿ ಆ ಆಟ. ಬೆಂಕಿ ಹಾಕಿರ್ತಾರೆ, ಅದ್ರ ಮೇಲೆ ಎತ್ತುಗಳನ್ನ ಓಡಿಸ್ತಾರೆ. ಸ್ಪರ್ಧೆ ದಮ್ಮ ಎತ್ತು ಆ ಬೆಂಕಿ ಹಾಕಿ ಅದನ್ನು ನಿಷೇಧ ಮಾಡಲಿಕ್ಕೆ ಆಗಲಿಲ್ಲ ಅಲ್ಲಿ.
ಅಲ್ಲೆಲ್ಲ ಅವಕಾಶ ಮಾಡಿಕೊಡೋದಿಲ್ಲ. ಅಲ್ಲಿ ಜನ, ಅಲ್ಲಿ ರೈತರು ಸ್ಟ್ರಾಂಗ್ ಇರ್ತಾರೆ. ಈ ದಕ್ಷಿಣ ಕನ್ನಡದಲ್ಲಿ ಅರ್ಥಾತ್ ಕರಾವಳಿಯಲ್ಲಿ ರೈತರು ಯಾವುದೇ ಸಂಘಟನೆ ಇಲ್ಲ, ರೈತರು ಮುಂದಕ್ಕೆ ಬರೋದಿಲ್ಲ. ಇವರು ಕೋಳಿ ಪಡೆ ಕೋಳಿ ಅಂಕ ನಿಷೇಧ ಮಾಡೋದಕ್ಕೆ SP ಆದೇಶ ನಡೆಯುವುದಿಲ್ಲ. ನನಗೆ ತಿಳಿದ ಹಾಗೆ ಸರ್ಕಾರ ಮಾಡಬಹುದು, ಸರ್ಕಾರ ಆದೇಶ ಮಾಡಬಹುದು. ಅಂದರೆ ಇದು ನೀವು ಮಾಡೋ ಉದ್ದೇಶ ಏನು? ನಿಮಗೆ ಪೊಲೀಸರಿಗೆ ಲಂಚ ತಿನ್ನಬೇಕು, ಲಂಚ ತಿನ್ನೋದಕ್ಕೊಬ್ಬ ದಾರಿ ಬೇಕು. ಈ ಹಿಂದೆ ನೀವು ಪೊಲೀಸರು ಎಲ್ಲೋ ಕೋಳಿ ಪಡೆ ಮಾಡ್ತಾನೋ, ಅಂದರೆ ಕೋಳಿ ಪಡೆ ಅಂತಾರೆ ಗ್ರಾಮೀಣದಲ್ಲಿ, ಅಲ್ಲಿ ಮಾಡುವಾಗ ಪೊಲೀಸರು ಏನು ಆ ಕೋಳಿ ಕುಗಿದಾಗ ಓಡ್ತಾರೆ. ಏನು ವೀರಪ್ಪನ ಬೇಟೆ ಆವಾಗ ಆ ಕಾಲದಲ್ಲಿ ಹೆಂಗೆ ಮಾಡಲಿಲ್ಲ, ಕಾಡುಗಳ ವೀರಪ್ಪನ ಹಿಡಿಯೋಕ್ಕಾಗಲಿಲ್ಲ ಇವರಿಗೆ. ವೀರಪ್ಪನ ಬೇಟೆ ಹೆಂಗೆ ಮಾಡ್ತಿದ್ರು ಹಾಗೆ ಇವರು ಈ ಕೋಳಿ ಪುಕ್ಕ ಹಿಡಿಯುವ ಕೆಲಸ ಪೊಲೀಸರಿಗೆ ಏಕೆ? ಪೊಲೀಸರಿಗೆ ಬೇಕಾದಷ್ಟು ಕೆಲಸ ಇದೆ, ಪೊಲೀಸರಿಗೆ ಬೇಡ. ಅದಕ್ಕೆ ಸರ್ಕಾರ ಅಂಥ ಸಂದರ್ಭ ಬಂದರೆ ಸರ್ಕಾರನೇ ಅದನ್ನು ನಿಷೇಧ ಮಾಡಲಿ. ನೀವು ಅದನ್ನು ಬಿಟ್ಟು ಗಲಾಟೆ ಮಾಡಿ, ಗೌಜು ಮಾಡಿ, ಲಂಚ ತಗೊಂಡು ಬೇಡ. ಇದು ನೋಡಿ ನ್ಯೂಜು. ಹಾಗಾದರೆ ನೀವೊಂದು ಕೆಲಸ ಮಾಡಿ, ಇವತ್ತು ಸಾಕಷ್ಟು ಬೆಂಗಳೂರಲ್ಲಿ ಟರ್ಫ್ ಕ್ಲಬ್, ನಮ್ಮ ಬೆಂಗಳೂರು ಮಹಾನಗರ, ರಾಜಧಾನಿ ಮಹಾನಗರದಲ್ಲಿ ಏನು ರೇಸ್ ಕೋರ್ಸ್, ಅಲ್ಲಿ ಎಷ್ಟು ಜನ ಸಾಯ್ತಾರೆ, ಎಷ್ಟು ಜನ ಸಂಸಾರ ಕಳ್ಕೊಂಡಿದ್ದಾರೆ, ಎಷ್ಟು ಜನ 10 ಜನರಲ್ಲಿ ಒಬ್ಬಯಿಂದ ಆಗ್ತಾರೆ. ಆ ಕುದುರೆನ ಓಡಿಸ್ತಾರೆ, ಕುದುರೆಗೆ ಅದು ಪ್ರಾಣಿ ಹಿಂಸೆ ಅಲ್ವಾ? ಕುದುರೆ ಮಾಡಿ ಓಡಿಸ್ತಾ ಇರೋದು ಪ್ರಾಣಿ ಹಿಂಸೆ ಅಲ್ವಾ? ಅದು ಸರ್ಕಾರಕ್ಕೆ ಬರುತ್ತೆ ಅಲ್ವಾ? ಅದರ ಲಾಭನ ಅಥವಾ ಅದು ಎಲ್ಲಿದೆ ಆ ಜಾಗ? ಹೀಗಾಗಿ ನೋಡಿ, ನೀವು ಆಲೋಚನೆ ಮಾಡಿ, ಎಲ್ಲವೂ ರಾಜಕೀಯ ಪುತ್ತೀರಿ. ಆ ಪಕ್ಷ ಬಂದಾಗೆ ಹೀಗೆ, ಈ ಪಕ್ಷ ಬಂದ. ಈಗ ಮೋಸ್ಟ್ಲಿ ಇದು ಯಾರೋ ಆ ಪೊಲೀಸ್ ಇಲಾಖೆ ಸಂಬಂಧಪಟ್ಟವರು, ಇದು ವಿರೋಧ ಪಕ್ಷದವರು ಇರಬೇಕು. ಇದು ಎತ್ತು ಕಟ್ಟಬೇಕು ಅಂತ ಇವರು ಸರ್ಕಾರದ ಮೇಲೆ ಎತ್ತು ಕಟ್ಟಬೇಕು ಅಂತ ಅವರು ಕೋಳಿ ಅಂಕ ನಿಷೇಧ ಮಾಡಲಿಕ್ಕೆ ಪೊಲೀಸ್ನವ್ರಿಗೆ ಹಕ್ಕಿಲ್ಲ. ನಮ್ಮ ಪ್ರಜಾಪ್ರಭುತ್ವ ಎಲ್ಲ ಕಳ್ಕೊಳ್ಳಿ. ನಾವು ಹಬ್ಬ ಮಾಡೋದು, ಹಬ್ಬ ಅದು ನಮ್ಮದು, ಕ್ರೀಡೆ ಅದು. ರೈತರ ಹೊಟ್ಟೆ ಮೇಲೆ ಹೊಡೆದಂಗೆ, ರೈತರ ಸಂತೋಷಕ್ಕೆ ಧಕ್ಕೆ ತಂದಂಗೆ ನೀವು ಖಂಡಿತ ಅದು ಮಾಡಬಾರ್ದು. ಕೋಳಿ ಸ್ಪರ್ಧೆ ಅಥವಾ ಕೋಳಿ ಅಂಕ ಅಥವಾ ಕೋಳಿ ಪಡೆ ಅಂತಾರಲ್ಲಿ ಅದನ್ನು ಮಾಡಲೇಬೇಕು. ಅದು ರೈತರ ಹಕ್ಕು, ಅಲ್ಲಿಯ ದೈವಾರಾಧನೆಯ ಸಂಕೇತ. ಹಬ್ಬ ಹರಿದಿಗಳನ್ನ ಮಾಡ್ತಾರೆ. ಅದು ಮಾಡದೇ ಇದ್ದ ಪಕ್ಷದಲ್ಲಿ ಕೂಡ ನಾನಾ ತೊಂದರೆಗಳು ಕೂಡ ಆಗಿದೆ. ಅದು ದೈವಗಳು ಅದನ್ನು ಅಲ್ಲಿಯ ಸುತ್ತಮುತ್ತ ಸಣ್ಣ ಪಡ, ಅದು ಅಲ್ಲಿಯ ಭಾಷೆಯಲ್ಲಿ, ಅಲ್ಲಿಯ ಗ್ರಾಮೀಣ ಭಾಷೆ ಜನರಿಗೆ ಮಾತ್ರ ಗೊತ್ತಿರ್ತದೆ. ಕೀಳು, ಒಬ್ಬರಿಯ, ಇನ್ನೊಂದು ಮತ್ತೊಂದು. ನೀವು ಸಾಮಾನ್ಯವಾಗಿ ನೀವು ಕಾಂತಾರ ಪಿಕ್ಚರ್ ನೋಡಿದ್ದೀರಿ, ಅಲ್ಲಿ ಕೆಲವು ದರ್ಶಕರು ಬರ್ತವೆ. ನ್ಯಾಮ, ಕೋಲ, ದಕ್ಕಬಲಿ, ಪಾಣರಾಟ ಅಂಥ ಹಬ್ಬ ಹರಿದಿನ ವಿಶೇಷ ದಿನಗಳಲ್ಲಿ ಆ ಕಾಲದಲ್ಲಿ ರಾಜ ಮಹಾರಾಜರ ಆಡಳಿತದಲ್ಲೇ ಕೂಡ ಈ ಕೋಳಿ ಪಡೆ ಇತ್ತು. ನೀವೀಗ ಬೆಳೆದ ಅರ್ಥ ಏನು? ಅಲ್ಲಿ ದಕ್ಷಿಣ ಕನ್ನಡದ ಕಾರಣ ಏನು? ಅಲ್ಲಿಯ ಜನಪ್ರತಿನಿಧಿಗಳು ಯಾವುದಕ್ಕೂ ಮಾತಾಡೋದಿಲ್ಲ. ನೋಡಿ, ದಕ್ಷಿಣ ಕನ್ನಡದಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಾಗಿದ್ದರು. ಆ ಕಾರ್ಕಳ ತಾಲೂಕಲ್ಲಿ ಒಬ್ಬರಾದರು, ನೋ ಯೂಸ್. ಆಮೇಲೆ ಇಲ್ಲಿ ಪುತ್ತೂರು ಅಲ್ಲೊಬ್ಬಾದರು, ಆತ ಕೇಂದ್ರ ಮಂತ್ರಿನೂ ಆದ. ಈಗ ಇವತ್ತು ನಾಳೆ ಮನೆಗೆ ಹೋಗ್ತಿದ್ರೆ ಮತ್ತೊಂದು ನನಗೆ ಸೀಟ್ ಬೇಕು, ನಾಳೆ ಬರೋ ಎಲೆಕ್ಷನಲ್ಲಿ ನನಗೆ ಚಾನ್ಸ್ ಕೊಡಿ ಅಂತ ಹಾಳು ಮಾಡ್ತಾಯಿದ್ರು. ಎಲ್ಲ ಹಾಳು ಮಾಡಿದ್ದೇ ಇವರು. ಟೋಟಲಿ ಕರಾವಳಿಯಲ್ಲಿ ನನ್ನ ಅನಿಸಿಕೆ, ನಾನೇನು ಚಿಕ್ಕ ಮಗುವಲ್ಲ. ಇವರು ಹೋರಾಟ ಮಾಡೋದಿಲ್ಲ, ಯಾವುದನ್ನು ಒಳಿತು ಕೆಡುಗಳನ್ನು ಪರಿಶೀಲಿಸುವುದಿಲ್ಲ. ಇವರಿಗೇನು ಸುಮ್ಮನೆ ಆರಾಮ್, ನಾನು MLA ಆಗಬೇಕು, ನಾನು ಮಂತ್ರಿ ಆಗಬೇಕು ಅಷ್ಟೇ. ದರಿದ್ರ ಇಬ್ಬರು ಮುಖ್ಯಮಂತ್ರಿ ಆದರೂ ಏನೂ ಕೆಲಸ ಮಾಡಿಲ್ಲ. ಇವತ್ತು ನೋಡಿ, ಇವತ್ತನ್ನು ಮೊದಲೇ ಹೇಳಿದ್ದೇನೆ, ಇಲ್ಲಿಂದ ದಕ್ಷಿಣ ಕನ್ನಡ ಕರಾವಳಿಗೆ ಹೋಗಬೇಕಾದ್ರೆ ಬಸ್ ಇಲ್ಲ. ಸೀಸನಲ್ಲಿ ಏನು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಬಸ್, ಪ್ರೈವೇಟ್ ಬಸ್ ಇಲ್ಲ. ಒಂದು ಬಸ್ಸಿಗೆ 2,000 ಕೊಡಬೇಕು, 3,000 ಕೊಡಬೇಕು. ಅದು ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ನನಗೆ. ಇವರು ಏನು ಮಾಡ್ತಾರೆ ಜನಪ್ರತಿನಿಧಿಗಳು? ಹಾಕ್ರಿ ಟ್ರೈನು, ನೀನು ಮುಖ್ಯಮಂತ್ರಿ ಆಗಿದ್ದೆ, ಸೆಂಟ್ರಲ್ ರೈಲ್ವೆ ಮಂತ್ರಿ, ಯಾಕೆ ಮಾಡಲಿಲ್ಲ ನೀನು? ಯಾಕೆ ಆಗಲಿಲ್ಲ ಮಾಡೋಕ್ಕೆ? ನಿನಗಿನ್ನೂ ಅಧಿಕಾರ ಬೇಕಾ? ನಿನಗಿನ್ನೂ ಸೀಟ್ ಬೇಕಾ? ಯಾರೋ ಯುವಕರಿಗೆ ಬಿಟ್ಕೊಡು, ಮಾನ ಮರೆಯಿಲ್ಲ ನಿನಗೆ ಅಂತ ಜನ ಕೇಳಬೇಕು. ನಾನು ಹೇಳ್ತಾ ಇಲ್ಲ. ಯಾಕಂದರೆ ನೋಡಿ, ಕೋಳಿ ಪಡೆ ನಿಷೇಧ ಮಾಡಿ ನೋಡಿ. ನಾನು ಇದು ಇತ್ತೀಚಿನ ಇದು ಇವಾಗ ನಾನು ಹೇಳಿದಾಗ ನಿಮಗೆ ಸುದ್ದಿ ಮನೆ ತಾನೇ ಇದರ ಪತ್ರಿಕೆ, ಈ ಸುದ್ದಿ ಮನೆ ಪತ್ರಿಕೆ ನಾನು ಇನ್ನೇ ನೋಡಿದೆ. ನೀವು ಅಕಸ್ಮಾತ್ ಕ್ವಶನ್ ಕೇಳಿದ್ರಿ. ಇದು ಒಳ್ಳೆ ಪತ್ರಿಕೆ, ಚಂದ ಬರೀತಾನೆ ಈ ಪತ್ರಿಕೆ ಅವನು, ಆಯಿತಾ? ನೋಡಿ, ನಾನು ಈ ಹಿಂದೆ ನಾನು ಹೇಳಿದ್ದೆ, ಪತ್ರಿಕೆಯಲ್ಲಿ ಬರೆದಿದ್ದೆ, ನಾನು ಎಲ್ಲ ಪತ್ರಿಕೆಯಲ್ಲೂ ಕೂಡ ಇದ್ರ ಪ್ರಸ್ತಾಪ ಮಾಡಿದ್ದೇನೆ. ಸಂತೋಷ್ ಬಳ್ಕೊರೆ, ಸಂತೋಷ್ ಇದರ ಸಂಪಾದಕ ಸಂತೋಷ್ ಕೋಣಿಯ. ನೋಡಿ ಇಲ್ಲಿ ನೋಡಿ, ಸುಮಾರು ನಾನು 50 ವರ್ಷಗಳಿಂದಲೂ ಪತ್ರಿಕೆಯಲ್ಲಿ ಬರಿತಾ ಬಂದಿದ್ದೇನೆ. ನಿಮಗೆ ಎಷ್ಟು ಪತ್ರಿಕೆ ಕಟ್ಟಿಗಳ ನಂತರ ಇದೆ. ಇಲ್ಲಿ ನೋಡಿ,
18/3/2011 ಪತ್ರಿಕೆ ಬರೆದು ನೋಡಿ, ಪೊಲೀಸರಿಗೆ ಕೋಳಿ ಪುಕ್ಕ ಹಿಡಿಯುವ ಕೆಲಸ ಬೇಡ. ಇಲ್ಲಿ ನೋಡಿ ಎಷ್ಟು ಚಂದ ಬರೆದಿದ್ದೇನೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ಕೆಲವು ವಿಚಾರ ನಿಮಗೆ ಮಾತ್ರ ಹೇಳ್ತೇನೆ ನಾನು. ಜಾನಪದ ರೂಢಿಯ ಈ ಕ್ರೀಡೆಯನ್ನು ಸ್ಥಳೀಯ ಜಿಲ್ಲಾಡಳಿತ ಜೂಜೆಂದು ಈ ಕ್ರೀಡೆಯನ್ನು ನಿಷೇಧಿಸಿರುವುದು ತಪ್ಪು. ಆಧುನಿಕ ಭರಾಟೆಯಲ್ಲಿ ಕೊಚ್ಚಿ ಹೋಗುತ್ತಿರುವ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗದಂತಿರುವ ಜಾನಪದ ಕ್ರೀಡೆಗಳು, ಇದರಿಂದಾಗಿ ಇದು ತಪ್ಪು. ಆದರೆ ನೋಡಿ, ಇದು ನಗರಗಳಲ್ಲಿ ಪಟ್ಟಣಗಳು ನೋಡಿ ಅಂತೆ ಬರೆದಿದೆ. ಇದರ ಪ್ರತಿಷ್ಠಿತ ರಿಕ್ರಿಯೇಷನ್ ಸ್ಟಾರ್ ಹೋಟೆಲ್ಗಳಲ್ಲಿ, ಕ್ಲಬ್ ಡ್ಯಾನ್ಸ್ ಕ್ಲಬ್ಗಳು, ರೆಸಾರ್ಟ್ಗಳಲ್ಲಿ, ಇದು ನಾನಾ ಥರದಲ್ಲಿ ಅದಕ್ಕೇನಂತಾರಪ್ಪ, ಕ್ಲಬ್ ಅಂತ ಹೆಸರು, ಅಡ್ಡ ಹೆಸರು, ಆಯಿತಾ? ನೋಡಿ ಇಲ್ಲಿ ಫೋಟೋ ನೋಡಿ, ಇಲ್ಲಿ ನೋಡಿ, ಇದು ಯಾವಾಗ 2011, ಹೌದಾ? ಎಷ್ಟು ಚೆಂದ ನೋಡಿ. ಅದನ್ನೇ ಬರ್ತೀನಿ. ಆವಾಗಲೇ 10 ಜನ ಓಡಿಸ್ತಾರೆ, ಕುದುರೆ ಜೂಜ್ ಬಾಲ ಕಟ್ಟಿರ್ತಾರೆ, ಒಬ್ಬ ಗೆಲ್ತಾನೆ. ನೋಡಿ ಇಲ್ಲಿ ಸರ್ಕಾರ ಇದರಿಂದ ಏನಾಗಿದೆ, ಇಷ್ಟು ನಂಬಿಕೊಂಡಿದ್ದ ಆಸೆಗೆ ಬಿದ್ದ ಎಷ್ಟೋ ಕುಟುಂಬಗಳು ಇಂದು ಮನೆ ಮಠ ಮಾರಿಕೊಂಡು ಸಂಸ್ಕಾರಗಳು ಒಡೆದು ಬೀದಿಗೆ ಬಿದ್ದಿದ್ದಾರೆ. ಕಣ್ಣೆದುರಿಗೆ ಸಾಕ್ಷಿ ಯಾವುದು? ಕುದುರೆ ಜೂಜು, ಟರ್ಫ್ ಕ್ಲಬ್. ಇದನ್ನು ಇಟ್ಕೊಂಡಿದ್ದಲ್ಲೇ ಕೇಂದ್ರಕ್ಕೆ ಇದು ಕೇಂದ್ರ ನಮ್ಮ ರಾಜ್ಯದ ಹಾರ್ಟ್ ಆಫ್ ದಿ ಸಿಟಿ, ರಾಜಧಾನಿಯಲ್ಲಿದೆ. ಹೀಗಿರುವಾಗ ನಮ್ಮ ಭಾರತೀಯ ಸಂಸ್ಕೃತಿ ಇನ್ನೂ ಜೀವಂತವಾಗಿರುವುದು ಗ್ರಾಮೀಣ ಭಾಗದಲ್ಲೇ. ಅದನ್ನು ಗಮನದಲ್ಲಿಟ್ಟುಕೊಂಡು ಕೋಳಿ ಪಡೆಗೆ ಹೇರಿದ ನಿರ್ಬಂಧ ವಾಪಸ್ ಪಡೆಯಿರಿ. ಇದು ಗ್ರಾಮೀಣ ಭಾಗ ಜನರ ಭಾವನೆಗಳಿಗೆ, ಧಾರ್ಮಿಕಗಳಿಗೆ ಧಕ್ಕೆ ತಂದಂತಾಗೋದು. ನೀವು ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರ ಮಧ್ಯ ಪ್ರವೇಶಿಸಿ ಇದಕ್ಕೆ ತಾವು ಕೈಗೊಳ್ಳದೆ ಹೋದರೆ ನಾವು ರೈತ ಸಂಘದ ಮೊರೆ ಹೋಗ್ತೇವೆ. ರೈತ ಸಂಘ ಇನ್ನೂ ಅಲ್ಲಿ ಎದ್ದೇಳಲಿಲ್ಲ. ಕರಾವಳಿಯಲ್ಲಿ ರೈತ ಸಂಘ ಎದ್ದೇಳಲಿಕ್ಕೆ ನಾನೇ ಸೂಚನೆ ಕೊಡ್ತೇನೆ. ಯಾಕಂದರೆ ಅಲ್ಲಿಯ ರೈತರು ಮುಗ್ಧರು, ಎಷ್ಟೋ ಬೆಳೆ ನಾಶ ಆಗುತ್ತೆ, ಏನು ಮಳೆ ಬರೋದಿಲ್ಲ, ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಇವ್ರಿಗೆ ಬೇಕಾದಂಥ ಇದರಲ್ಲಿ ಏನಾಗುತ್ತೆ, ಆಯ್ತಪ್ಪ ಇವ್ರು ಜೂಜ್ ಕಟ್ತಾರೆ, ಜೂಜ್ ಕಟ್ಟೋದು ಇದು ಪರ ಊರಿಗೆ ಪರ ರಾಷ್ಟ್ರಕ್ಕೆ ಹೋಗೋದಿಲ್ಲ. ಆ ಕಡೆ ಮನೆಯವನು ಈ ಕಡೆ ಮನೆಯವನು, ಈ ಕೋಳಿಗೆ 100 ಕಟ್ತಾನೆ, ಆ ಕೋಳಿಗೆ 200 ಕೊಡ್ತಾನೆ. ಅಲ್ಲ ಇದೆ ದುಡ್ಡಲ್ಲ. ಈಗ ದುಡ್ಡು ನೀವೇನು ರಫ್ತು ಆಮದಲ್ಲಿ ಚಿನ್ನ ಬಣ್ಣ ಬರುತ್ತೆ, ದುಬೈದೋ ಇನ್ನೊಂದು ಔಟ್ರ್ ಆಫ್ ಕಂಟ್ರಿದೋ ಅಮೇರಿಕದ್ದು, ಅಲ್ಲಿಗೆ ಹೋಗೋದಲ್ಲ. ಇದು ಅವರ ಒಂದು ಸಂತೋಷಕ್ಕೆ, ಮನ ನೆಮ್ಮದಿಗೆ, ಶಾಂತಿಗೆ, ಅಥವಾ ಅದು ಹಿರೀಕರು 100, 500, 1000 ವರ್ಷಗಳ ಹಿಂದೆ ನಡೆಸ್ಕೊಂಡಿರಬಂತಕ್ಕಂಥ ಈ ಒಂದು ಕ್ರೀಡೆ, ಜನಪದ ಕ್ರೀಡೆ ಇದು. ಇದಕ್ಕೆ ನೀವು ಬ್ರೇಕ್ ಹಾಕೋದು ಸರಿಯಲ್ಲ. ದಯವಿಟ್ಟು ಇದು ನಮ್ಮ ಘನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ಗಮನಕ್ಕೆ ಇನ್ನೂ ಹೋಗಲಿಲ್ಲ ಅಂತ ಕಾಣುತ್ತೆ. ದಯವಿಟ್ಟು ಅವರ ಗಮನಕ್ಕೆ ಹೋದರೆ ಅವರು ಇದಕ್ಕೆ ದಾರಿ ತೋರ್ತಾರೆ. ಯಾಕಂದರೆ ಅವರು ಕೂಡ ಗ್ರಾಮೀಣ ಪ್ರದೇಶದ ಬಂದವರು. ಇದರ ಅರಿವು ಅವರಿಗಿದೆ. ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರೇ ದಯವಿಟ್ಟು ಈ ಕೋಳಿ ಅಂಕ ಸ್ಪರ್ಧೆಗೆ ಬ್ರೇಕ್ ಬೇಡ. ಇದು ನಿಮಗೆ ಗೊತ್ತಿದೆ, ಭಾಳ ಜನ ಅವರಿಗೆಲ್ಲ ಬರೋಕ್ಕಾಗುತ್ತೆ ಹೇಳಿ, ಸಿಟಿ ಬಿಟ್ಟು ಈಚೆ ಬರ್ತಾರೆ. ಏನೋ ಒಂದು ಪ್ರತಿ ಮನುಷ್ಯ ಒಂದು ಚಟ ಇರ್ತದೆ. ಈ ಬೀಡಿ ಸೇರಿದ್ರೆ ಒಂದು ಚಟ, ಹಂಗಾದ್ರೆ ಬೀಡಿ ಬಿಟ್ಬಿಡು ಅಂಥೇಳಿ, ಸಿಗರೇಟ್ ಬಿಡುವ ಅಂಥೇಳಿ, ಹೆಂಡ ಬಿಡುವ ಅಂಥೇಳಿ ಬರೀ ಹೇಳಿಕೆಯಲ್ಲಿ ಮಾತಾಡಿ. ನೀವೇ ಆ ಹೆಂಡದ ಬಾಟ್ಲಿ ಮೇಲೆ ಇದೆ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಅಂತ. ಇಲ್ಲಿ ನೋಡಿ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಹಾಕಿದಿರಿ. ಕರ್ನಾಟಕ ಸರ್ಕಾರನ ಸೇಲ್ ಮಾಡ್ತದೆ, ಅಥವಾ ಕೇಂದ್ರ ಸರ್ಕಾರದ ಆಡಳಿತದಲ್ಲಿದೆ. ಹಾಗಿರುವಾಗ ನೀವು ಯಾಕೆ ಕಣ್ಣು ಮುಚ್ಚಿ, ಕಂಡಿದ್ದು ಕುರುಡು, ಕಿವಿದ್ದು ಕಿವುಡ, ಬಾಯಿದ್ದು ಮೂಗ, ಏನು ವರ್ತನೆ ಜನಗಳಿಗೆ? ಯಾಕೆ ಪೊಲೀಸ್ ಯಾಕೆ ಪ್ರವೇಶ ಆಗ್ತಾರೆ? ಒಬ್ಬ ಕಳ್ಳನ ದರೋಡನ ಅಲ್ಲಿ ಎಷ್ಟಾಗುತ್ತೆ? ಅದನ್ನು ಕರಾವಳಿಯಲ್ಲಿ ಹೆಚ್ಚು ಕಡಿಮೆ 15 ಜನಕ್ಕೆ 2 ಮರ್ಡರ್ ಆಗುತ್ತೆ. ಅದನ್ನು ಯಾಕೆ ಪೊಲೀಸರು ಪತ್ತೆ ಹಚ್ಚೋದಿಲ್ಲ? ಅಲ್ಲಿ SP ಇರ್ಬೋದು ಅಥವಾ ಯಾರೇ ಇರ್ಬೋದು. ನಾನು ಅವ್ರನ್ನ ತುಚ್ಛೀಕರಿಸಿ ಅವ್ರ ಕೆಲಸ ಮಾಡ್ಬೋದು, ಆದರೆ ಅನಾವಶ್ಯಕವಾಗಿದೆ. ಇದಕ್ಕೂ ಕೋಳಿ ಪಡೆ ನೋಡಿ ಹೇಳಿದ್ದಲ್ಲ, ಕೋಳಿ ಪುಕ್ಕ ಹಿಡಿಯುವ ಕೆಲಸ ಪೊಲೀಸ್ನವರಿಗೆ ಬೇಡ. ನಿಮಗೆ ನಿಮ್ಮದೇ ಆದಂಥ ಕೆಲಸ ಬೇಕಾದಷ್ಟಿದೆ. ದಯವಿಟ್ಟು ನೀವು ಅಲ್ಲಿಗೆ ಹೋಗಿ ನಿಮ್ಗೆ ಗೌರವ ಕಡಿಮೆ. ನಾನು ಹೇಳಿದಾಗೆ ನಿಮಗೆ ಕರಾವಳಿ ಆದರೆ ಮಾತ್ರ ಗೌರವ ಇದೆ. ಅಲ್ಲಿ ಈ ಕರಾವಳಿ ಜನ ಎಲ್ಲರಿಗೂ ಗೌರವ ಕೊಡ್ತಾರೆ. ಪೊಲೀಸ್ ಇಲಾಖೆಗೆ, ಸರ್ಕಾರಿ ಅಧಿಕಾರಿಗಳಿಗೆ, ಒಬ್ಬ ಅಟೆಂಡರ್ ಪ್ಯೂನ್ ಗೌರವ ಕೊಟ್ಟು ನಾನು ನೋಡಿದ್ದೀನಿ, ನನಗೆ ಅನುಭವ ಇದೆ. ಯಾಕೆ ನಾನು ಸುಮಾರು 55 ವರ್ಷಗಳಿಂದ ಬೆಂಗಳೂರು ನಿವಾಸಿಯಾಗಿದ್ದೇನೆ. ಆದರೂ ಕೂಡ ಕರಾವಳಿ ಭಾಗದ ಇತಿಹಾಸ ನಾನು ಬರೆದಿದ್ದೇನೆ. ಅದನ್ನು ನಾನು ಪ್ರಕಟಣೆ ಮಾಡಲಿಕ್ಕೆ ಆಗ್ತಾಯಿಲ್ಲ. ಕಾರಣ ಹೀಗೆ ಪರ ವಿರೋಧ ಬರ್ತದೆ.
ನೀವು ಪ್ರಾಣಿದಯ ಸಂಘದವರು ಅಥವಾ ಏನು ಪರಿಸರ ಸಂರಕ್ಷಣೆ ಮಾಡುವವರು ನೀವು ಯಾಕೆ 108 ಇದೆಯಲ್ಲ, ಬೆಂಗಳೂರು ಬಂದರೆ ಮಹಾನಗರಕ್ಕೆ ಎಷ್ಟು ಬೇಕು ನಿಮ್ಮ ಕಸಾಯಿಖಾನೆ ಸರಿ ಬಂದ್ ಮಾಡಿ. ಬೇಡ, ಒಂದು ದಿವಸಕ್ಕೆ ಎಷ್ಟು ಕುರಿ ಅದು ಪದೇ ಪದೇ ಹೇಳ್ರು, ಅದು ಚೆನ್ನಾಗಿರಲ್ಲ. ಹಾಗಾಗಿ ದಯವಿಟ್ಟು ಇನ್ನೊಮ್ಮೆ ನಾನು ತಮ್ಮಲ್ಲಿ ಈ ಘರ್ಷಣೆಗೆ ಅವಕಾಶ ಬೇಡ. ಆ ಕೋಳಿ ಅಂಕ ಅಲ್ಲಿಯ ದೈನಂದಿನ ಬದುಕಿನ ದೈವಾರಾಧನೆಯ ಸಂಕೇತ, ಅವೆಲ್ಲದಕ್ಕೂ ತಾವುಗಳು ಯಾವುದಕ್ಕೂ ಬ್ರೇಕ್ ಹಾಕಬೇಡಿ. ಅದಕ್ಕೆ ಬ್ರೇಕ್ ಹಾಕಿದರೆ ನಿಮಗೆ ಆ ದೈವ ತೊಂದರೆ ಕೊಡ್ತಾನೆ. ಇದು ನನಗೆ ನನ್ನ ಅನುಭವದ ಮಾತು, ತಿಳಿದ ಮಾತು. ಹಾಗಾಗದೆ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ.